ಸಿಎಎ ಕಟ್ ಆಫ್ ದಿನಾಂಕ ವಿಸ್ತರಣೆ ಮಾಡಿ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ಧಾರ್ಮಿಕ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಡಿಸೆಂಬರ್ 31, 2024ರವರೆಗೆ ಭಾರತಕ್ಕೆ ಬಂದ ಅಫ್ಘಾನಿಸ್ತಾನ, ಬಾಂಗ್ಲಾ, ಪಾಕಿಸ್ತಾನ ಅಲ್ಪಸಂಖ್ಯಾತರು ಪಾಸ್ಪೋರ್ಟ್ ಇತರೆ ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ರಿಗೆ ಇದು ಹೆಲ್ಪ್ ಆಗುತ್ತೆ. ಕೃಷ್ಣಾ ಯೋಜನೆಗೆ ಪರಿಹಾರ ಕೊಡೋ ವಿಚಾರದಲ್ಲಿ ಇವತ್ತಿನ ಸಭೆ ನಡೀತಂತೆ. ಡಿ ಕೆ ಶಿವಕುಮಾರ್, ಆರ್ ವಿ ತಿಮ್ಮಾಪುರ ಎಲ್ಲ ಇದ್ರಂತೆ. ಆಗ ಅಲ್ಲೇನೋ ಬಂತಂತೆ ಸಬ್ಜೆಕ್ಟು, ಸರಿ 40-50 ಲಕ್ಷ ಕೊಡಬೇಕು ಅಂತ ಒತ್ತಾಯಿಸಿದ್ರಂತೆ. ಅದಕ್ಕೆ ಡಿ ಕೆ ಅವ್ರು ಹೇಳಿದ್ರಂತೆ, ಮೈ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡಿದೆ, ಅದಕ್ಕೆ ಸ್ವಲ್ಪ ಸೇರಿಸ್ಬಿಟ್ಟು ಕೊಡಿ ಅಂದರೆ ಕೊಡೋಣ, ಇಷ್ಟು ಕೊಡಿ ಅಷ್ಟು ಕೊಡಿ, ನೀವು ಹಿಂಗೆ ಆಟ ಹಿಡ್ಕೊಂಡು ಕೂತ್ರೆ ಹೆಂಗ್ರಿ ಆಗುತ್ತೆ, ಬರೀ ಮಂತ್ರಿ ಬೇರೆ ಅಂತ ಕೇಳಿ ಸ್ವಲ್ಪ ಟಿಂಗ್ ಅಂತ ಟಗಾಪ್ ಮಾಡಿಸಿದ್ರಂತೆ. ಆಮೇಲೆ ತಿಮ್ಮಾಪುರ ಸುಸ್ತಾಗಿ ಹೋಗಿರ್ತಾರೆ. ಯಾಕಪ್ಪ ಸವಾಸ, ಅದು ಎಲ್ಲ ಬಿಟ್ಟು ಬಂಡೆ ಎದುರು ಹಾಕ್ಕೊಂಡು ತಲೆ ಚಚ್ಕೊಂಡು ಆಮೇಲೆ ರಕ್ತ ಬಂದ್ಕೊಂಡು ಆಸ್ಪತ್ರೆಗೆ ಹೋಗೋ ಅಷ್ಟರಲ್ಲಿ ಇನ್ನೇನಾದ್ರು ಹೆಚ್ಚು ಕಡಿಮೆ ಆಗಿ ಯಾಕಪ್ಪ ಬೇಕು ಸವಾಸ ಅಂತೇಳಿ ಆಚೆ ಬಂದ್ಬಿಟ್ಟಿರುತ್ತೆ. ನಾನು ರೈತರ ಭಾವನೆಯನ್ನೇ ಇಟ್ಟಿದ್ದೇನೆ ಅಂತಂದು ಅಲ್ಲಿಗೆ ಮುಗಿಯಿತು ಅಷ್ಟೆ. ಉತ್ತರ ಭಾರತದಲ್ಲಿ ಮಳೆ ಅವಾಂತರ ನಿಲ್ತಾನೆ ಇಲ್ಲ. ಜಮ್ಮು ಕಾಶ್ಮೀರ, ಪಂಜಾಬ್, ಉತ್ತರಾಖಂಡ, ಹಿಮಾಚಲ, ಛತ್ತೀಸ್ಗಢದಲ್ಲಿ ಎಷ್ಟು ಅನಾಹುತ ಅಂತಂದರೆ ನಮ್ಮ ರಾಜ್ಯದಲ್ಲಿ ಆಗಿದ್ರೆ ನಾವು ಏನೇನು ಕೂಗಾಡ್ಬಿಡ್ತಿದ್ವಪ್ಪ ದೇವ್ರೇ ಅನ್ಸತ್ತು ನನಗೆ. ಹಾಂ, ಅಯ್ಯಪ್ಪ ಸುಸ್ತಾಗೋಗುತ್ತೆ ರೀ, ನೋಡಿದ್ರೆ ಭಯ ಆಗುತ್ತೆ. ಆ ಇನ್ಸಿಡೆಂಟ್ಗಳು ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣು ಮರಿ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ, ಎಲ್ಲ ಸರ್ವನಾಶ. ಏನಪ್ಪ ದೇವ್ರೆ. ಸರಿ, ಶಾಲಾ ಕಾಲೇಜುಗಳು ರಜಾ ಕೊಟ್ಟಿದ್ದಾರೆ, 30 ಜನ ಸತ್ತಿದ್ದಾರೆ. ಹಾಗೆ ನೋಡಿದ್ರೆ ಜನದ ಸಾವು ಕಡಿಮೆ. ಸರ್ಕಾರಗಳು ಭಾಳ ಬೇಗ ಅಲರ್ಟ್ ಆಗ್ಬಿಟ್ಟು ಎಲ್ಲರನ್ನೂ ಶಿಫ್ಟ್ ಮಾಡಿದ್ದಾರೆ. ಒಂದಷ್ಟೊಂದು ಪಾಪ 3-3.5 ಲಕ್ಷ ಜನನ ಎತ್ತಿದ್ದಾರೆ ನೋಡಿ ಜಾಗಗಳಿಂದ. ಆ್ಯಕ್ಚುಲಿ ಡ್ಯಾಮ್ ಗುಡ್ಡು ನಮ್ಮವರು ಹೇಳಬೇಕು ಅಂದರೆ 30 ಜನ ಸತ್ತಿದ್ದಾರೆ. ಆಮೇಲೆ ಎಲ್ಲ ಮೇಜರ್ ರೋಡ್ಸು, ಗೀಡ್ಸು, ಬ್ರಿಡ್ಜ್ಗಳು ಎಲ್ಲ ಹೊಟ್ಟೋಗಿವೆ ಕೊಚ್ಕೊಂಡು, ಏನು ಉಳ್ಕೋತಾ ಇಲ್ಲ. ಯಮುನಾ ನದಿ ಅಂತೂ ಡೈಲಿ ಒಂದೊಂದಡಿ ಮೇಲೆ ಕೇಳ್ಕೊಂಡು ಹೋಗ್ತಾ ಇದೆ. ಅಷ್ಟು ಎಲ್ಲಿಗೆ ಹೋಗುತ್ತೋ ಏನೋ, ದೇವರೇ ಕಾಪಾಡಬೇಕಪ್ಪ. ಈ ಮಧ್ಯೆ ಬೆಂಗಳೂರಿನಲ್ಲೂ ಏನು ಕೊರತೆ ಇಲ್ಲ, ಕೊಂಡ್ಕೊಂಡಂಗೆ ಗ್ಯಾಪಿಸ್ಕೊಂಡು ಬರುತ್ತೆ ಮಳೆ. ಆದ್ಮೇಲೆ ಬರುತ್ತೆ. ಹಾಂ, ಸುಮ್ಮನೆ ಗ್ಯಾಪಿಸ್ಕೊಂಡು ಈ ಮಕ್ಕಳು ಏನಾದ್ರು ಕೊಡದೇ ಇದ್ದಾಗ ಅಮ್ಮ ಗ್ಯಾಪಿಸ್ಕೊಂಡು ಅಳತ್ತೆ ಅಂತಾರಲ್ಲ, ಅಮ್ಮ ಕೊಡೋವ್ರಿಗೆ ಒಂದು 10 ನಿಮಿಷ ಸುಮ್ಮನೆ ಇರುತ್ತೆ, ಮತ್ತೆ ಒಂದು ಸ್ಟಾರ್ಟ್ ಮಾಡೋದು. ಹಂಗಾಗ್ಬಿಟ್ಟಿದೆ ನಮ್ಮದು ವೆದರ್ ಬೆಂಗಳೂರಲ್ಲಿ. ಎಸ್, ತಮ್ಮ ವಿರುದ್ಧ ಕೇಳಿ ಬಂದಿರುವ 60% ಲಂಚ ಆರೋಪವನ್ನು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅಲ್ಲಗೆಳೆದಿದ್ದಾರೆ. ಎಐ ವಿಡಿಯೋ ಬಳಕೆ ಮಾಡಿಕೊಂಡು ಅದನ್ನು ಮಾಡಿದ್ದಾರೆ, ಅದು ಧ್ವನಿ ನಂದೇ ಅಲ್ಲ ಅಂತ ಅವರು ಆರೋಪ. ಆಯ್ತು ರೀ, ನೀವು ಒಪ್ಕೋತೀರಿ ಅಂತ ನಾವಿಲ್ಲಿ ಯಾರು ನಂಬಿರಲಿಲ್ಲ. ನೀವು ಸತ್ಯ ಹರಿಶ್ಚಂದ್ರ ಇರ್ಬೋದು, ನಂಗೆ ಗೊತ್ತಿಲ್ಲ. ವಿಡಿಯೋದಲ್ಲಿ ಇರುವ ಧ್ವನಿ ನನ್ನದಲ್ಲ, ಕಮಿಷನ್ ಕೇಳಿದ್ದೇನೆ ಅನ್ನೋದನ್ನು ತಿರ್ಚಿದ್ದಾರೆ. ಆ ವಿಡಿಯೋದಲ್ಲಿ ಭಾಳಷ್ಟು ವಿಚಾರ ತಿರ್ಚಿದ್ದಾರೆ. ಭಾಳಷ್ಟು ವಿಚಾರ ತಿರ್ಚಿಬಿಟ್ಟು ಅರ್ಧ ವಿಚಾರ ನಿಮ್ದನ್ನು ಹಾಕ್ಬಿಟ್ಟು ವಿಡಿಯೋ ಮಾಡ್ತಾನೆ ಯಾವನೋ ಒಬ್ಬ. ಆಯಿತು, ಇದಕ್ಕೆ ಹೋಗಲಿ, ಅದು ಆಡಿಯೋ FSLಗೆ ಹೋಗಲಿ, ಅದು ಸೆಂಟ್ರಲ್ FSLಗೆ ಹೋಗಲಿ, ಸ್ಟೇಟ್ FSLಗೆ ಬೇಡ. ಕೇಸ್ ಮಾಡಿರಿ, ಫಸ್ಟು ರೆಸಿಗ್ನೇಷನ್ ತೊಗೊಳ್ಳಿ, ಆಮೇಲೆ ಬರಲಿ, ನೋಡೋಣ. ಸುಮ್ಮನೆ ಫಸ್ಟ್ ಆಫ್ ಆಲ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ದುಡ್ಡು ತಿಂದ್ಕೊಂಡು ದೊಡ್ಡವರಾಗಿರೋರೇ ಜಾಸ್ತಿ ಆ ಕಮ್ಯುನಿಟಿಗಳಲ್ಲಿ. ಇನ್ನು ಅವುಗಳ ಉದ್ಧಾರಕ್ಕಂತ ನಿಗಮಗಳನ್ನು ಮಾಡಿದ್ರೆ ಅದರಲ್ಲೂ ತಿಂತೀವಿ ಅಂತ ಯಾರಾದರೂ ಮುಂದಕ್ಕೆ ಹೋದರೆ, ನನಗೆ ಈ ಪ್ರಕರಣದ ಸತ್ಯಾಸತ್ಯತೆ ಇನ್ನೂ ಗೊತ್ತಿಲ್ವಲ್ಲ, ಹೋದರೆ ಅವ್ರನ್ನ ಏನು ಮಾಡಬೇಕು ಅಂತ ಹೇಳಿ ಕಮ್ಯುನಿಟಿನವ್ರು ಸುಮ್ಮನೆ ಇರ್ತೀರಲ್ರಪ್ಪ. ಬೇರೆ ಎಲ್ಲದಕ್ಕೂ ಒಗ್ಗಟ್ಟಾಗಿ ಬಂದ್ಬಿಡ್ತೀರಿ, ಇಂಥದ್ದನ್ನೆಲ್ಲೇ ಬಿಡ್ತಿಲ್ಲ. ಕಮ್ಯುನಿಟಿಗಳಿಗೆ ಸಹಾಯ ಆಗೋ ಜಾಗಗಳಲ್ಲಿ ಈ ರೀತಿ ಕರಪ್ಷನ್ಸ್ ಬರುತ್ತವೆ ಅಂತಂದರೆ ಅರ್ಥ ಏನು? ಭಾಳ ಹಾರಿಬಲ್ ಆಗೋಗಿದ್ದೀರಿ ಎಲ್ಲರೂ. ಎಸ್, ಇನ್ನು ನಮ್ಮ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಕೇಳಿದ್ರು. ಏನೋ ನಾಳೆ ಸರ್ಕಾರ ತೀರ್ಮಾನ ಮಾಡ್ಬೋದು ಅಂತಿದ್ದಾರೆ. ಮಾಡಿ ಒಂದಂತೂ ಹೇಳಬಲ್ಲೆವು ನಾವೆಲ್ಲರೂ, ಅವ್ರಿಗದನ್ನು ಮರಣೋತ್ತರವಾಗಿ ಸ್ವೀಕರಿಸಲು ಅವರು ಅರ್ಹರು ಮತ್ತು ಯೋಗ್ಯರು. ಮತ್ತು ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ಅವಮಾನ ಆಗಲ್ಲ, ಗೌರವ ಬರುತ್ತೆ, ಅಷ್ಟೇ ಹೇಳಬಲ್ವಿ ನಾವು. ಅದರ ಮೇಲೆ ಹೇಳಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸಿದ್ದರಾಮಯ್ಯನವ್ರಿಗೆ ಯಾರು ಫ್ರೆಂಡ್ ಇದ್ದರೆ ನಾವು ಹೇಳ್ತಿರೋದನ್ನು ಕೇಳಿಸ್ಕೊಂಡ್ರೆ ಹಿಂಗೆ ಹೇಳ್ತಾ ಇದ್ರು ಅಂತ ಒಂದು ಮಾತು ಹೇಳಿ. ಸ್ವಲ್ಪ ವಿಷ್ಣುವರ್ಧನ್ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ಸ್ವಲ್ಪ ಲಿಬರಲ್ಲೇ, ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲ ಸ್ವಲ್ಪ ಅವ್ರನ್ನ ಅವರ ನಟನೆ ಅಥವಾ ನಟನಾಗಿ ಅವ್ರನ್ನ ಪ್ರೀತಿಸೋರೆ ಅವರು. ನೋಡೋಣ, ಇನ್ನು ಅಭಿಮಾನಲ್ಲಿ ಏನೋ ಜಾಗ ಕೇಳಿದಾರಂತೆ, ನೋಡೋಣ ಅದು ಯಾವಾಗ ಸೆಟ್ಲ್ ಆಗುತ್ತೋ ಅದಾಗಲಿ.